ಸಮುದಾಯದ ಎಲ್ಲ ಅಗ್ರಗಣ್ಯ ನಾಯಕರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರ ಸಮ್ಮುಖದಲ್ಲಿ ಕೇಂದ್ರ ಒಕ್ಕಲಿಗ ಸಂಘದ ಮುಖಂಡತ್ವದಲ್ಲಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಸುದೀರ್ಘವಾಗಿ ಎಲ್ಲರ ಭಾವನೆಗಳನ್ನ ಹೇಳಿಕೊಳ್ಳುವಂತ ಮತ್ತು ಕೇಳಿಸಿಕೊಳ್ಳುವಂತ ಕಾರ್ಯ ಆಯಿತು. ಅದರ ಒಟ್ಟು ಫಲಿತಾಂಶ ಮಾನ್ಯ ಕೇಂದ್ರ ಒಕ್ಕಲಿಗ ಸಂಘದ ಅಧ್ಯಕ್ಷರು ಮತ್ತು ಪೂಜ್ಯ ನಿರ್ಚಲಾನಂದನಾಥ ಸ್ವಾಮೀಜಿ ಅವರು ತಿಳಿಸಿದಂತೆ ನಮ್ಮೆಲ್ಲರದು ಒಂದು ಅಭಿಪ್ರಾಯ ಇತ್ತು. ಕಾಂತರಾಜ್ ವರದಿ, ಅವರ ಆಯೋಗದ ವರದಿ ಅನುಷ್ಠಾನಕ್ಕೆ ಬಂದ್ರೆ ಬಹಳಷ್ಟು ಗೊಂದಲಗಳಾಗ್ತವೆ. ಅದರಿಂದ ಇನ್ನೊಂದು ಮರು ಜಾತಿ ಗಣತಿ ಆಗಬೇಕು ಆಗಿ ಅಂತ ಹೇಳಿ ಈ ರಾಜ್ಯದ ಬಹುಸಂಖ್ಯಾತ ಸಮುದಾಯಗಳು ಮತ್ತು ನಮ್ಮ ಸಮುದಾಯ ಸರ್ಕಾರವನ್ನ ಕೇಳಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಇವತ್ತು ಮರು ಸಮೀಕ್ಷೆಗೆ ಅನುದಾನವನ್ನ ಆದೇಶವನ್ನ ನೀಡುವಂಥದ್ದು ಸ್ವಾಗತ. ಆ ವಿಷಯದಲ್ಲಿ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯವಿಲ್ಲ. ಅಂದ್ರೆ ಇಲ್ಲಿ ನಮ್ಮ ಸಮುದಾಯದ ಜೊತೆಯಲ್ಲಿ ಧರ್ಮದ ಹೆಸರುಗಳನ್ನ ತಿಳುಕಾಕಿ ಹೊಸದಾಗಿ ಸೇರಿಸಿ ಆದೇಶವನ್ನ ಆಯೋಗ ಹೊರಡಿಸಿದ್ದು. ಇವತ್ತಿನ ಸುದ್ದಿ ಪ್ರಕಾರ ಅದನ್ನು ಕೂಡ ತಡೆ ಹಿಡಿತಾರೆ ಹಾಗೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಮತ್ತು ಹೊಸ ಹೊಸ ಜಾತಿಗಳನ್ನ ಮತ್ತೆ ಸೃಷ್ಟಿ ಮಾಡಿ ಸೇರಿಸಿ ಗೊಂದಲ ಮಾಡುವಂತ ಕೆಲಸ. ಕಾರಣ ಮತ್ತೆ ಹೊಸದಾಗಿ ಆಯೋಗದ ಪಟ್ಟಿನಲ್ಲಿ ಜಾತಿ ಬರಬೇಕು ಹಾಗೆ ಅಂತ ಹೇಳಿದ್ರೆ ಅರ್ಜಿ ಸ್ವೀಕಾರ ಆಗ್ಬೇಕು, ಅಲ್ಲಿ ಚರ್ಚೆ ಆಗ್ಬೇಕು, ಆಯೋಗ ಹಿಯರಿಂಗ್ ನಡೆಸಬೇಕು ಮತ್ತು ಆಯೋಗದ ತೀರ್ಮಾನವನ್ನ ಸರ್ಕಾರಕ್ಕೆ ತಿಳಿಸಬೇಕು ಮತ್ತು ಅದು ಕ್ಯಾಬಿನೆಟ್ ಅಪ್ರೂವಲ್ ತಗೋಬೇಕು, ಆಮೇಲೆ ಗೆಜೆಟ್ ಆಗ್ಬೇಕು. ಇಷ್ಟೆಲ್ಲ ಆದ್ರೆ ಅದಕ್ಕೆ ಒಂದು ಅಧಿಕೃತ ಮಾನ್ಯತೆ ಬರುತ್ತೆ ಅಂತ. ಇಲ್ಲಿ ಯಾವುದು ನಡೆದೇ ಸೇರಿಸಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ನಮಗೆ ಮೇಲ್ನೋಟಕ್ಕೆ ತಿಳಿದಿರುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳಿದ್ದಾವೆ. ಜೊತೆಗೆ ನಾವು ಕೃಷಿಕ ಸಮುದಾಯದಿಂದ ಬಂದಿರತಕ್ಕಂಥವ್ರು, ನಾವೆಲ್ಲರೂ ಕೂಡ ವ್ಯವಸಾಯದ ಮೂಲದಿಂದ ಬಂದಿರತಕ್ಕಂಥವ್ರು. ಎಲ್ಲ ಬಿತ್ತನೆ ಆಗಿರುವಂಥದ್ದು ಬೆಳೆಗೆ ಬಂದಿದೆ. ಎಲ್ಲರೂ ಕೂಡ ಅವರ ಬೆಳೆಗಳನ್ನ ಕಟಾವು ಮಾಡುವಂಥದ್ದು, ಕಣ ಮಾಡುವಂಥದ್ದು, ಒಕ್ಕುವಂಥದ್ದು, ಇಷ್ಟೆಲ್ಲ ಕಾರ್ಯಗಳು ಇರೋದ್ರಿಂದ ಜೊತೆಗೆ ಸಾಲು ಸಾಲು ಹಬ್ಬಗಳು. ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತು, ಎಲ್ಲರ ಮನೆಗಳಲ್ಲೂ ಕೂಡ ಈ ತಿಂಗಳು ಪಿತೃಪಕ್ಷ. ಇದನ್ನ ಮನೆಗಳಲ್ಲೂ ಕೂಡ ಆಚರಣೆ ಮಾಡುವಂಥದ್ದು. ಎಲ್ಲರೂ ಒಂದೇ ದಿವಸ ಮಾಡೋದಿಲ್ಲ, ತಮ್ಗೆಲ್ಲ ತಿಳಿದಿರೋ ವಿಷಯನೇ. ಒಬ್ಬೊಬ್ರು ಒಂದೊಂದು ದಿವಸ ಆಚರಣೆ ಮಾಡೋದ್ರಿಂದ ಎಲ್ಲರೂ ಕೂಡ ಬಹಳ ಕಷ್ಟ ಆಗ್ತದೆ. ಒಂದು 9 ದಿನಗಳ ನವರಾತ್ರಿ ನಾವು ಜಾಗೃತಿ ಮೂಡಿಸಬೇಕಾದವರು ನಮ್ಮ ಆದಿಚುಂಚನಗಿರಿ ಸಂಸ್ಥಾನ
ನವರಾತ್ರಿಗೆ ಬಹಳ ಹೆಚ್ಚು ಒತ್ತು ಕೊಡುವಂಥದ್ದು. ಈ ಸ್ವಾಮಿಗಳು ಇವತ್ತು ಹೋದ್ರೆ ಮತ್ತೆ ಅವ್ರು ನಮ್ಮ ಕೈಗೆ ಹೊರಗೆ ಬಂದು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು 9 ದಿವಸಗಳಾದ್ಮೇಲೆ 3ನೇ ತಾರೀಕು. ಅತ್ಲಾಗಿ ಇನ್ನೊಂದು 3 ದಿವಸ ಅವಕಾಶ ಇರ್ತದೆ. ಈಗ ನಾವು ಸಂದೇಶ ಕೊಡುವಂತವ್ರೆ ಐದಾದ್ರೆ ಜನಗಳಿಗೆ ಎಜುಕೇಟ್ ಮಾಡೋರು ಯಾರು? ಇದು ಸಂಘ ಸಂಸ್ಥೆಗಳು ಅವರು ಅವ್ರದೇ ಆದ ಸೀಮಿತವಾದ ಅವಕಾಶಗಳಲ್ಲಿ ಅವರು ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡೋದು. ಅದರಿಂದ ನಮ್ಮ ಒಟ್ಟು ಸಭೆಯ ಒಂದು ಅಭಿಪ್ರಾಯ ಬಹಳಷ್ಟು ಅವಸರವಾಗಿ ಆಯೋಗ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಇದು ಸರ್ಕಾರದ ಮಾನಿಟರ್ ಅಲ್ಲಿ ನಡೀತಾ ಇದೆಯೋ ಅಥವಾ ಆಯೋಗವೇ ತನಗೆ ಮನಸ್ಸೋ ಇಚ್ಛೆ ಸ್ವಾಯತ್ತ ಸಂಸ್ಥೆ ಆದರೂ ಕೂಡ ಕೆಲವು ಸರ್ಕಾರದ ಸಲಹೆಗಳನ್ನ ನಿರ್ಧಾರಗಳನ್ನ ಗೌರವಿಸುವಂತದ್ದು ಆಯೋಗದ ಕೆಲಸ ಕೂಡ. ಹಾಗೇನೆ ಒಬ್ಬರಿಗಿನ್ನ ಇಬ್ರು ಹೋಗಿ ಸಹಿ ಹಾಕಿಕೊಟ್ರೆ ಆ ಅರ್ಜಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಪರಿಗಣಿಸಿ ಅದಕ್ಕೆ ಅವರ ಅಭಿಪ್ರಾಯವನ್ನ ಒಟ್ಟುಗೂಡಿಸಿ ಸರ್ಕಾರಕ್ಕೆ ಅದನ್ನ ಬರೆದು ಮತ್ತೆ ವಾಪಸ್ ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರಿಗೆ ಉತ್ತರ ಕೊಡಬೇಕು. ಇವತ್ತು ಸಾವಿರಾರು ಅಹವಾಲುಗಳು ಆಯೋಗಕ್ಕೆ ಮತ್ತು ಅಬ್ಜೆಕ್ಷನ್ ಹೋಗಿದ್ರು ಕೂಡ ಅದ್ಯಾವುದಕ್ಕೂ ಇನ್ನೂ ಆಯೋಗ ಉತ್ತರಿಸದೆ ತನ್ನ ನಿರ್ಧಾರವನ್ನ ಎಲ್ಲೋ ಒಂದು ಕಡೆ ಏಕಪಕ್ಷೀಯವಾಗಿ ತೆಗೆದುಕೊಂಡು ಸಮೀಕ್ಷೆಯನ್ನ ತರಾತುರಿಯಾಗಿ, ನೀವು ಯೋಚನೆ ಮಾಡಿ, ತೆಲಂಗಾಣದಲ್ಲಿ 3.5 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ಸುಮಾರು 60 ದಿನಕ್ಕೂ ಹೆಚ್ಚು ಕಾಲ ಸಮೀಕ್ಷೆಗೆ ಕಾಲಾವಕಾಶ ಕೊಟ್ಟು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಮೊನ್ನೆ ನೀವು ಒಳ ಮೀಸಲಾತಿಯ ಸಮೀಕ್ಷೆಯನ್ನು ಕೂಡ ಗಮನಿಸಿದ್ದೀರಾ. 45 ದಿನಗಳ ಸುದೀರ್ಘ ಅವಧಿಯನ್ನು ಕೊಟ್ಟು ಸಮೀಕ್ಷೆ ನಡೆಸಿದ್ದಾರೆ. ಈಗ 7.5 ಕೋಟಿಗೂ ಮಿಕ್ಕು ಇವತ್ತು ಜನಸಂಖ್ಯೆ ಇರುವಂತ ನಮ್ಮ ಅತಿ ದೊಡ್ಡ ರಾಜ್ಯ, ಇದನ್ನ ಕೇವಲ 15 ದಿನದಲ್ಲಿ ನೀವು ಹೇಗೆ ಸಮೀಕ್ಷೆ ಪೂರ್ಣಗೊಳಿಸ್ತೀರಾ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ಕೇಳುವಂಥದ್ದು, ನೀವು ಮಧ್ಯೆ ಬರಬೇಕು. ಸರ್ಕಾರ ತಕ್ಷಣವೇ ಆಯೋಗವನ್ನು ಕಾಲ್ ಮಾಡಿ ಇರುವಂತ ವಾಸ್ತವ ಸ್ಥಿತಿ, ಇದೊಂದು ನಮ್ಮ ಸಮುದಾಯದ ಪ್ರಶ್ನೆ ಅಲ್ಲ, ರಾಜ್ಯದ ಅನೇಕ ಸಮುದಾಯಗಳು ಇವತ್ತು ಮೈಕ್ರೋ ಮೈನಾರಿಟಿ ಅನ್ನೋ ಸಮುದಾಯಗಳು 50,000 ಲಕ್ಷ 40,000 ಇರುವಂತ ಜನಸಂಖ್ಯೆಗಳು, ಅವ್ರಿಗೆ ಧ್ವನಿಯೇ ಇಲ್ಲ. ಅವರೆಲ್ಲರೂ ಧ್ವನಿಯಾಗಿ ಮತ್ತು ನಿನ್ನೆ ನೀವು ನೋಡಿದ್ರಿ ಈ ರಾಜ್ಯದ ಇನ್ನೊಂದು ಬಹುದೊಡ್ಡ ಸಮುದಾಯವಾಗಿರುವಂತ ವೀರಶೈವ ಲಿಂಗಾಯತ ಸಮುದಾಯ, ಅವರು ಕೂಡ ಇದೇ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಇನ್ನೂ ಹೆಚ್ಚು ಕಾಲಾವಕಾಶ ಬೇಕು. ಆಮೇಲೆ ಇರುವಂತ ಗೊಂದಲಗಳನ್ನ ಈ ಭಾವನೆಗಳೇನಿದಾವೆ ನಮ್ಮ ಭಾವನೆಗಳಿಗೆ ಧಕ್ಕೆ ಬರದಾಗಿ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಮತ್ತು ಪರಿಹಾರವನ್ನ ಕಂಡುಕೊಂಡು ಸಮೀಕ್ಷೆಯನ್ನ ಮುಂದೂಡಿ ಇಷ್ಟೊಂದು ಆತರದಲ್ಲಿ ನಾವ್ಯಾರು ಕೂಡ ಇಲ್ಲ, ಏನೋ ನಮ್ಗೆ ಅನ್ಯಾಯ ಆಗ್ಬಿಡ್ತದೆ, ಆಗ ನಡೆದ್ರೆ ಈಗ ನಡೆದ್ರೆ ಅನ್ನುವಂತ ಭಯ ಅಥವಾ ಆತಂಕದಲ್ಲಿ ನಾವ್ಯಾರು ಇಲ್ಲ. ಅಂದ್ರೆ ಕಾಲಾವಕಾಶ ಬೇಕು. ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತೆ ಮಹಾಸ್ವಾಮಿಗಳವರು ನಮ್ಮ ಆಶೀರ್ವಚನದಲ್ಲಿ ಹೇಳಿದಂತೆ ನಮ್ಮ ಜನಗಳು ಎಲ್ಲೋ ಒಂದ್ ಕಡೆ ಇನ್ನು ಮುಗ್ಧರಾಗಿದ್ದಾರೆ, ಇನ್ನು ಬಹುಸಂಖ್ಯಾತರು ಇನ್ನು ಅನಕ್ಷರಸ್ಥರಿದ್ದಾರೆ. ಅವ್ರಿಗೆಲ್ಲ ನಾವು ಎಜುಕೇಟ್ ಮಾಡ್ಲಿಕ್ಕೆ, ಯಾಕಂದ್ರೆ ಇವತ್ತು ಮೀಸಲಾತಿ ಇಲ್ಲದೆ, ರಿಸರ್ವೇಶನ್ ಇಲ್ಲದೆ ಉದ್ಯೋಗ ಆಗ್ಲಿ, ಎಜುಕೇಶನ್ ಆಗ್ಲಿ ಅಥವಾ ರಾಜಕೀಯ ಅವಕಾಶಗಳಾಗ್ಲಿ ಯಾವುದೂ ಇಲ್ಲ. ಎಲ್ಲವೂ ಕೂಡ ಮೀಸಲಾತಿಯ ಮೇಲೆ ಅವಲಂಬಿತವಾದ್ರಿಂದ ಈ ಏನು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸರ್ವೆ ಅದೆಲ್ಲದಕ್ಕೂ ಲಿಂಕ್ ಆಗೋದ್ರಿಂದ ಜನ ಆತಂಕದಲ್ಲಿದ್ದಾರೆ. ನಮ್ಮ ಮಾಹಿತಿಗಳನ್ನ ಸರಿಯಾಗಿ ನಾವು ಕೊಡಕ್ಕಾಗ್ತದೋ ಇಲ್ವೋ, ನಾವು ತಪ್ಪುಗಳು ಬರ್ಸ್ಕೊಡ್ತೀವೋ ಇಲ್ವೋ. ನಮ್ಮ ನಿಶ್ಚಲಾನಂದ ಸ್ವಾಮಿಗಳು ತಮಾಷೆ ಮಾಡ್ತಿದ್ದೆ, KS ಎಕ್ಸಾಮ್ ಬರೀಬೇಕಾದ್ರೆ ಇಷ್ಟೊಂದು ಟಫ್ ಆಗಿರ್ತಾ ಇಲ್ವೋ ಪ್ರಶ್ನೆ ಪತ್ರಿಕೆಗಳು, ಇದು 60 ಪ್ರಶ್ನೆ ಇದಾವೆ, ಇದು ಬಹಳ ಟಫ್ ಆಗಿದೆ. ಒಂದಕ್ಕೆ ಉತ್ತರ ಕೊಟ್ರೆ ಇನ್ನೊಂದರ ಅರ್ಥ ಬರ್ತದೆ. ಈ ತರ ಇದ್ದಾಗ ಇದು ಹೇಗ್ ಸಾಧ್ಯ? ಹಾಗಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಅಥವಾ ವಿದ್ಯಾವಂತರು ಬಹಳ ತಜ್ಞರು ನಮ್ಮ ನಾಗರಾಜ್ ಅವರಿದ್ದಾರೆ, ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು, ಅಂತವರಿಗೆ ಒಂದೊಂದ್ಸರಿ ಈ ಪ್ರಶ್ನೆಗಳಿಗೆ ಉತ್ತರ ಕಂಡಿಡಲಿಕ್ಕೆ
ಬಹಳ ಕಷ್ಟ ಆಗ್ಬಿಡ್ತದೆ. ಹಾಗಾಗಿ ಇನ್ನ ಸಾಮಾನ್ಯ ಜನ ಮುಕ್ತರು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರು ಎಜುಕೇಟ್ ಆಗ್ಲಿಕ್ಕೆ ಸಮಯಾವಕಾಶ ಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಒಕ್ಕೂರಿನ ಅಭಿಪ್ರಾಯ. ನಿಮ್ಗಳ ಮೂಲಕ ನಾವು ನಮ್ಮ ಒಟ್ಟು ಸಮುದಾಯದ ಪರವಾಗಿ ನಾವು ಕೇಳುವಂತದ್ದು ಮತ್ತು ನಿನ್ನೆ ನಡೆದಂತ ಏಕತಾ ಸಮಾವೇಶ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದ ಅಭಿಪ್ರಾಯ ಮತ್ತು ಏನ್ ತಳ ಸಮುದಾಯಗಳಿದಾವೆ ಅವರು ಕೂಡ ಈಗ ಅವೆಲ್ಲ ನಮ್ಮನ್ನು ನೋಡ್ತಾವು. ಇವತ್ತು ಒಕ್ಕಲಿಗರು ಏನ್ ತೀರ್ಮಾನ ತಗೊಂಡಿದ್ದಾರೆ ಅವರು ನಮ್ಗೆ ಹೇಗೆ ಸಹಕಾರ ಕೊಡಬಲ್ಲರು, ನಮ್ಗೇನು ಅವರು ಮಾಹಿತಿ ಕೊಡಬಲ್ಲರು ಅವ್ರು ಕೇಳ್ತಾರೆ. ಹಾಗೆ ವೀರಶೈವ ಸಮುದಾಯ ಈ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ, ಅವರೇನ್ ಮಾರ್ಗದರ್ಶನ ಕೊಡಬಲ್ಲರು. ಹಾಗಾಗಿ ಅವನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಅಭಿಪ್ರಾಯಕ್ಕೆ ನೀವು ಗೌರವಿಸಬೇಕು. ಹಾಗೆ ಅಂತ ಸರ್ಕಾರ ಆದಷ್ಟು ಬೇಗನೆ ಇದಕ್ಕೊಂದು ಒಳ್ಳೆ ತೀರ್ಮಾನವನ್ನು ಮತ್ತು ಆಯೋಗಕ್ಕೊಂದು ಒಳ್ಳೆ ಸಲಹೆಯನ್ನು ಕೊಟ್ಟು ನಮ್ಮ ಭಾವನೆಗಳು ಕೂಡ ಸ್ಪಂದಿಸಬೇಕು ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.